ರೇಷನ್ ಕಾರ್ಡ್ ಬಗ್ಗೆ ಕರ್ನಾಟಕ ಸರ್ಕಾರ ಹೊಸ ಸುತ್ತೋಲೆಯನ್ನು ನೀಡಿದೆ. ಅದರ ಮುಖ್ಯ ಮಾಹಿತಿಯನ್ನು ಈಗ ನಿಮಗೆ ತಿಳಿಸುತ್ತೇನೆ. ಹೊಸ ರೇಷನ್ ಕಾರ್ಡ್ ಬಗ್ಗೆ ಬಡ ವರ್ಗದ ಜನರನ್ನು ಬಡವ ಮುಕ್ತರನ್ನಾಗಿ ಮಾಡಬೇಕು, ಅವರಿಗೆ ಆರ್ಥಿಕ ಬೆಂಬಲವನ್ನು ನೀಡಬೇಕು ಎಂಬ ಉದ್ದೇಶದಿಂದ ಪಡಿತರ ಕಾರ್ಡ್ ಮೂಲಕ ಆಹಾರ ಧಾನ್ಯವನ್ನು ಆಹಾರ ಇಲಾಖೆಯು ನೀಡುತ್ತಿದೆ. ಇಂದು ಅನ್ನಭಾಗ್ಯ ಯೋಜನೆಯಡಿ ಅಕ್ಕಿ ಜೊತೆಗೆ ಹಣವನ್ನು ಕೂಡ ಖಾತೆಗೆ ಜಮಾ ಮಾಡುತ್ತಿದೆ. ಈ ನಿಟ್ಟಿನಲ್ಲಿ ಬಡವರ್ಗದ ಜನತೆಗೆ ಈ ಪಡಿತರ ಕಾರ್ಡ್ ಅಂದರೆ ರೇಷನ್ ಕಾರ್ಡ್ ಮೂಲಕ ಹಲವು ರೀತಿಯ ಸೌಲಭ್ಯಗಳು ದೊರಕುತ್ತಿದ್ದು, ಈಗಾಗಲೇ ಹಲವು ಜನತೆ ಈ ಸೌಕರ್ಯಗಳನ್ನು ಪಡೆದುಕೊಳ್ಳುತ್ತಿದ್ದಾರೆ. ಈಗಾಗಲೇ ಈ ಹಿಂದೆ ಹೊಸ ಕಾರ್ಡ್ಗೆ ಅರ್ಜಿ ಸಲ್ಲಿಕೆ ಮಾಡಿದ ಅಭ್ಯರ್ಥಿಗಳಿಗೂ ಕೂಡ ಗುಡ್ ನ್ಯೂಸ್ ಸಿಕ್ಕಿದ್ದು, ಇದೀಗ ಹೊಸ ಕಾರ್ಡ್ ಅರ್ಜಿ ಸಲ್ಲಿಕೆ ಮಾಡಲು ಯಾರು ಅರ್ಹರು ಎನ್ನುವ ಮಾಹಿತಿಯನ್ನು ಆಹಾರ ಇಲಾಖೆ ಕೂಡ ನೀಡಿದೆ. ಈಗಾಗಲೇ ಸಚಿವರು ಏಪ್ರಿಲ್ 1ರಿಂದ ರಾಜ್ಯಾದ್ಯಂತ APL ಹಾಗೂ BPL ಕಾರ್ಡ್ ಅರ್ಜಿ ಹಾಕಬಹುದು ಎನ್ನುವ ಮಾಹಿತಿ ನೀಡಿದ್ದರು. ಅದೇ ರೀತಿ ಪಡಿತರ ಚೀಟಿಗಾಗಿ ಅರ್ಜಿ ಸಲ್ಲಿಸಿದ ಅರ್ಜಿಗಳನ್ನು ಪರಿಶೀಲನೆ ಮಾಡಿ ನೀಡಲಾಗುವುದು ಎಂದು ತಿಳಿಸಿದ್ದು, ಕೆಲವರಿಗೆ ಕಾರ್ಡ್ ವಿತರಣೆ ಕೂಡ ಆಗಿದೆ. ಈಗ ಹೊಸ ಕಾರ್ಡ್ ಪಡೆಯಲು ಯಾರು ಅರ್ಹರು ಎನ್ನುವ ವಿಚಾರಣೆ ಬಗ್ಗೆ ಹೇಳುತ್ತೇನೆ. ಹೊಸ ಪಡಿತರ ಚೀಟಿಯನ್ನು ಪಡೆಯಲು ಆ ವ್ಯಕ್ತಿ ಕರ್ನಾಟಕದ ನಿವಾಸಿಯಾಗಿದ್ದಲ್ಲಿ ಮಾತ್ರ ಆ ಕಾರ್ಡ್ಗೆ ಅರ್ಜಿ ಹಾಕಲು ಅರ್ಹರು. ಇನ್ನು ಹೊಸ ಪಡಿತರ ಚೀಟಿ ಪಡೆಯಲು ಈಗಾಗಲೇ ಪಡಿತರ ಚೀಟಿ ಹೊಂದಿದರ ಕುಟುಂಬಗಳು ಕಾರ್ಡ್ ಅವಧಿ ಮೀರಿದ್ದರೆ ಅರ್ಜಿ ಸಲ್ಲಿಕೆ ಮಾಡಲು ಅರ್ಹರು. ಹೊಸದಾಗಿ ಮದುವೆಯಾದವರು ಹೊಸ ಮನೆ ಮಾಡಿದ್ದರೆ ಹೊಸ ಪಡಿತರ ಚೀಟಿಗೆ ಅರ್ಜಿ ಸಲ್ಲಿಸಬಹುದು. ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಬೇಕಂದ್ರೆ ಈ ದಾಖಲೆಗಳು ಬೇಕು. ಹೊಸ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಕೆ ಮಾಡಲು ಕೆಲವು ದಾಖಲೆಗಳು ಅಗತ್ಯವಾಗಿದ್ದು, ಈ ದಾಖಲೆಗಳು ಯಾವುವು ಅಂದರೆ ವೋಟರ್ ID, ಆಧಾರ್ ಕಾರ್ಡ್, ಮತದಾರರ ಗುರುತಿನ ಚೀಟಿ, ಆದಾಯ ಪ್ರಮಾಣ ಪತ್ರ, ಪಾಸ್ಪೋರ್ಟ್ ಗಾತ್ರದ ಭಾವಚಿತ್ರ, ಮೊಬೈಲ್ ಸಂಖ್ಯೆ. ಈಗ ತಿದ್ದುಪಡಿಗೂ ಅವಕಾಶವಿದೆ. ಈಗಾಗಲೇ ರೇಷನ್ ಕಾರ್ಡ್ ತಿದ್ದುಪಡಿಗೂ ಆಹಾರ ಇಲಾಖೆಯು ಅವಕಾಶ ನೀಡಿದೆ. ಹಲವು ಜನರು ಕಾರ್ಡ್ ತಿದ್ದುಪಡಿ ಅರ್ಜಿ ಹಾಕಿದ್ದರು, ತಿದ್ದುಪಡಿ ರಿಜೆಕ್ಟ್ ಆಗಿದೆ. ಕೆಲವು ಜನರು ಕಾರ್ಡ್ ತಿದ್ದುಪಡಿಗೆ ಅರ್ಜಿ ಹಾಕಿದ್ದರೂ ತಿದ್ದುಪಡಿ ರಿಜೆಕ್ಟ್ ಆಗಿದೆ. ಇದಕ್ಕೆ ಮುಖ್ಯ ಕಾರಣ ಹೆಚ್ಚಿನ APL ಕಾರ್ಡ್ ದಾರರೇ ಈ ತಿದ್ದುಪಡಿಗೆ ಅರ್ಜಿ ಹಾಕಿದ್ದಾರೆ. ಆಹಾರ ಇಲಾಖೆಯು ಈ ಬಗ್ಗೆ ಸೂಕ್ತವಾದ ಗಮನ ವಹಿಸಿ ಕಾರ್ಡ್ ರಿಜೆಕ್ಟ್ ಮಾಡಿದೆ. ರೇಷನ್ ಕಾರ್ಡ್ ಪಡೆಯಲು ಕೂಡ ಸರ್ಕಾರ ಹಲವು ಷರತ್ತುಗಳನ್ನು ನಿಗದಿಪಡಿಸಿದ್ದು, ಈ ಷರತ್ತು ಮೀರಿ BPL ಅಂತ್ಯೋದಯ ಕಾರ್ಡ್ ಮಾಡಿದ್ದರೆ ಅಂತಹ ಕಾರ್ಡ್ ಕೂಡ ರದ್ದು ಆಗಲಿದೆ. ಈ ಮುಖ್ಯ ಮಾಹಿತಿ ಇಷ್ಟವಾದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ.